स्वागत है आपका आई टुडे न्यूज में। सिंदगी तालुका के रंपुर पीए गांव में श्री समार्थ सद्गुरु संगन बसवेश्वर 2026 जतरा महोत्सव के आयोजन को लेकर एक प्री प्लानिंग मीटिंग आयोजित की गई। बैठक में बताया गया कि पौराणिक कार्यक्रम पुराना प्रारंभ उत्सव 25 फरवरी 2026 से शुरू होकर 11 मार्च 2026 तक प्रतिदिन शाम 7 बजे समाप्त होगा। इसके बाद 13 मार्च 2026 को भव्य जत्रा महोत्सव आयोजित किया जाएगा। इस अवसर पर आरूढ़ मठ के पीठाधिपति नित्यानंदा शिवायोगी ने संबोधित करते हुए जत्रा के आध्यात्मिक महत्व पर प्रकाश डाला और श्रद्धालुओं से अधिक संख्या में भाग लेने की अपील की। इसके अलावा अमीरंजन मुजावर, डॉक्टर महंतेश हिरेमठ और विश्वनाथ जोगुर ने भी जत्रा महोत्सव की तैयारियों और सामाजिक एकता पर अपने विचार व्यक्त किए। बैठक में गांव के सभी गणमान्य नागरिक, बुजुर्ग और युवा बड़ी संख्या में उपस्थित रहे। आयोजन समिति ने कहा कि इस वर्ष का जत्रा महोत्सव और भी भव्य और सुव्यवस्थित तरीके से आयोजित किया जाएगा। ಜಾತ್ರೆ ಮಾಡೋರು ನಾವೇ ಮಾಡೋರು ಅದಕ್ಕೆ ಹೇಳೋದು ಬೇಡ ಕೇಳೋದು ಬೇಡ. ನಮ್ಗೆ ಯಾವ ಕೆಲಸ ಮಾಡಿಕೊಂಡು ಬರ್ತದ, ನಮ್ಗೆ ಯಾವ್ಯಾವ ಕೆಲಸ ನಿಂತದ ಆ ಕೆಲಸ ಎಲ್ಲರೂ ಕೂಡಿ ಮಾಡಿ ಜಾತ್ರೆ ಹೊರಟು ಮಾಡೋದು. ಹೊಸ ಮಂದಿ ಕೈ ಕಟ್ಟಿಕೊಂಡು ಜಾತ್ರೆ ಮಾಡ್ಲಿಕ್ಕೆ ರುಚಿನೂ ಆಗೋದಿಲ್ಲ, ಆಯಾಸನೂ ಆಗೋದಿಲ್ಲ, ಎಲ್ಲ ಸಜ್ಜ ಆಗ್ತದೆ. ಇಲ್ಲಿ ನಮ್ಮ ಜಾತ್ರೆಗೆ ಕೆಲವೊಂದು ಜಾತ್ರೆ ಒಳಗೆ ಅವ್ರು ಪಟ್ಟಾಗೆ ಮಾಡ್ತಾರೆ, ಭಕ್ತರು ಪಟ್ಟಾಗೆ ಮಾಡ್ತಾರೆ. ಏನು ಬಿಡೋರಿಲ್ಲ, ಕಾಡೋರಿಲ್ಲ, ಏನಿಲ್ಲ, ಮಾಡೋದ ಹೋಗೋದ. ಅದಕ್ಕೆ ಎಲ್ಲ ಸಜ್ಜದ ಮಾಡಿದಾಗ ಎಲ್ಲ ಅಲ್ಲಿ ಉಚಿತವಾಗಿ ಎಷ್ಟು ಸಾಧ್ಯ ಅಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ ಹೇಳಿ. ಈಗ ನಮಗೆ ಇಸಿಜಿ ಬಂದಿದ್ದು ಒಂದು ಇಕೋ ಅಂತ ಮಾಡ್ತಾರೆ, ಈಗ ಕಟ್ಟಿಗೆ ಅದ್ರ ಸಲ ಮಾಡ್ತಾರೆ, ಇಕೋ ಮಾಡ್ತಾರೆ, ಟಿಎಂಗೆ ಎಷ್ಟು ಮಾಡ್ತಾರೆ. ಅವೆಲ್ಲ ಅರ್ಧ ಬೆಲೆಗಳನ್ನು ಮಾಡ್ಕೊಳಕ್ಕೆ ನಾವು ಈಗ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಅವರು ಒಪ್ಕೊಂಡಿದ್ದಾರೆ. ಆಮೇಲೆ ಇವಾಗ ಒಂದು ತೋರಿಸ್ಕೊಂಡಿದ್ದಕ್ಕೆ ಉಪಯೋಗ ಆಗ್ತದೆ. ನಿಮಗೂ ಒಂದು ಕಾನ್ಫಿಡೆನ್ಸ್ ಬರ್ತದೆ, ನಮಗೇನೋ ರೋಗಗಳಿಲ್ಲ ಅಂತೇಳಿ. ಅದಕ್ಕೆ ಇವತ್ತೇನ ನಮ್ಮದು ಶರೀರ ಈ ವರ್ಷ ಎಷ್ಟು ಸಂಶಯ ಒಳ್ಳೆಯದೇ ನಮಗೂ ಅವಷ್ಟು ಹೇಳಕ್ಕಾಗಿತ್ತು. ಅವರು ಒಳ್ಳೆಯ ಇಷ್ಟು ಬಂದು ಒಳ್ಳೆಯ ಆಶೀರ್ವಾದ ಕಟ್ಟಿದ್ದಾರೆ, ಸಂಸ್ಕಾರಗಳು ಒಳ್ಳೆಯದು. ಮೇಲಾಗಿ ಮತ ನಾವು ಇರುವವರು ಭಾವ ಭಾಳ ಸೂಕ್ಷ್ಮ ನಾವು ಹಾಕ್ತೀವಿ. ನಾವು ಹೋಗಿ ಮಾಡ್ಕೊಂಡು ಹೋಗಿ ಏನು ಕೊಡುಗೆ ಕೊಡ್ತೇವಪ್ಪ, ನಮ್ಮ ಮನಸ್ಸಿಗೆ ಸಮಾಧಾನ ಬೇಕು. ಮಾಡ್ಬೋದು ಜೈ ಏನು ಉಪಯೋಗ ಬರಲ್ಲ. ಸಂಸ್ಕಾರಕ್ಕೆ ನಾವು ತಯಾರಿ ಆಗ್ತದೆ. ಆ ಸೀರಿಯಸ್ ಆಗಿ ಹೇಳೋದು ಎಷ್ಟು ದಿನ ಬರೋದು ಸುಮ್ಮನೆ ಮಹಾರಾಜರ ಕಡೆ ಆಗಲ್ಲ, ಮಾತುಗಾರರ ಕಡೆ ಆಗಲ್ಲ, ಏನು ಉಪಯೋಗ ಬರೋದು. ಸಾಕಷ್ಟು ವಿಚಾರಣೆಯಿಂದ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ಮಾಡಿದ್ದೀವಿ. ಈ ವರ್ಷ ಕೂಡ ಬೇಸಿಗೆ ಇರ್ತದ, ಅದಕ್ಕೆ ಈ ವರ್ಷ ಕೂಡ ಅದೇ ರೀತಿ ನಾವು ಅದನ್ನು ಕೂಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಒಂದು ಮಾದರಿ ಜಾತಿಯಾಗಿ ನಾವು ಮಾಡಬೇಕಾಗಿದೆ. ಯಾಕಪ್ಪ ಅಂದ್ರೆ ವಿದ್ಯುತ್ ನಮಗೆ ಸಂಸ್ಕಾರ ನಮ್ಮಲ್ಲಿ ಏನು ಇರೋಲ್ಲ, ನಮ್ಮೆಲ್ಲರೂ ಇನ್ನೊಂದು ಪೀಳಿಗೆ ನಮಗೆ ಹೋಗೋದು ಏನೋ ನಮ್ಮ ಆಸ್ತಿ ಜೊತೆ ಸಂಸ್ಕಾರ ಬಿಟ್ಟು ಹೋಗಿ